ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಾ ಇದ್ದೀನಿ. ಇವತ್ತು ಚಿಕ್ಕಬಾಣಾವರ ಲಿಮಿಟ್ಸಲ್ಲಿ ಮತ್ತು ಬಿ ಡಿ ಅಟ್ಯಾಚ್ ಬರುವಂಥ ಲೇಔಟ್ ಇದು ನೋಡಿ. ಅಲ್ಲಿ ನಾನು ನಿಮಗೆ ನಿಯರಲ್ಲಿ ಒಂದು ಮನೆ ತೋರಿಸ್ತಾ ಇದ್ದೀನಿ. ಇವಾಗ ನಿಮಗೆ ರೋಡ್ ಆರಾಮಾಗಿ 30 ಅಡಿ ರೋಡ್ ಇದೆ. ಮನೆ ನೋಡೋದಾದರೆ ನೋಡಿ, ರೋಡು ಆರಾಮಾಗಿ 30 ಫೀಟ್ ಇದೆ. ಮತ್ತು ಮೇಯ್ನ್ ರೋಡಿಂದ ನಿಮಗೆ 4ನೇ ಸೈಟ 5ನೇ ಸೈಟ ಬರುತ್ತೆ ನೋಡಿ. ಮನೆ ಎಲಿವೇಶನ್ ನೋಡೋದಾದರೆ ಈ ಥರ ಬರುತ್ತೆ. ಮನೆ ತುಂಬಾ ಚೆನ್ನಾಗಿ ಬಂದಿದೆ. ಬನ್ನಿ ನಾವೀಗ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ನನಗೆ ಪಾರ್ಕಿಂಗು ಮತ್ತು ಮನೆ ಎಷ್ಟಿದೆ, ಎಷ್ಟು ಬಾಡಿಗೆ ಬರುತ್ತೆ ಎಲ್ಲ ನೋಡ್ಕೊಂಡು ಒಂದು ಸಾರಿ ಬರೋಣ. MS ಗೇಟ್ ಇದೆ, 2 ಕಾರ್ ಪಾರ್ಕಿಂಗ್ ಇದೆ. ಆರಾಮಾಗಿ ಒಂದು ದೊಡ್ಡ ಕಾರ್ ನಿಲ್ಲುವಂಥ, ಮತ್ತು ನಿಮಗೆ ದೊಡ್ಡ ಕಾರ್ ನಿಲ್ಲಬೇಕಂದ್ರೆ ಏನು ಮಾಡಬೇಕು, ಅದನ್ನು ಉದ್ದ ಮಾಡಿ ಮತ್ತು ಒಂದು ಚಿಕ್ಕ ಕಾರ್ ನಿಲ್ಲೋ ಥರ ಮಾಡಿದ್ದಾರೆ. 2 ಕಡೆ ಆರಾಮಾಗಿ 2 ಕಾರ್ ನಿಂತ್ಕೊಳ್ಳುತ್ತೆ. ಮತ್ತು ನಿಮಗೆ ಗ್ಯಾಸ್ ಪಾಯಿಂಟ್ ಕೂಡ ನೋಡಿ, ಆರಾಮಾಗಿ ಎಷ್ಟು ಮನೆ ಇದೆಯೋ ಅಷ್ಟು ಮನೆಗೂ ಕೂಡ ಗ್ಯಾಸ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಬೋರ್ ಕೂಡ ಇದೆ. ನಿಮಗೆ ಬೋರ್ ಕರೆಕ್ಟಾಗಿ ದೇವಮೂಲೆಯಲ್ಲೇ ಬರುತ್ತೆ. ಬೋರ್ ಕೂಡ ಇದೆ. ಪಾರ್ಕಿಂಗ್ ಚೆನ್ನಾಗಿದೆ, ದೊಡ್ಡದಾಗಿದೆ. 2 ಕಾರ್ ನಿಲ್ಲಿಸ್ಕೊಂಡು ಆರಾಮಾಗಿ ಬೈಕ್ಗಳು ಕೂಡ ನಿಲ್ಲಿಸ್ಕೊಬೋದು. ನೀವು ಈ ಜಾಗ ನೋಡೋದಾದರೆ ನೋಡಿ, ಇದು ನಿಮಗೆ ಇದು ಸೊಂಪು ಬರುತ್ತೆ, ಅದು ಬೋರ್ ಬರುತ್ತೆ. ಇದು ಡಬಲ್ ಬೆಡ್ರೂಮ್ ಮನೆ ಇದೆ. ಕೆಳಗಡೆ ಲಾಕ್ ಮಾಡಿಬಿಟ್ರು ನೋಡಿ. ಇದು ಡಬಲ್ ಬೆಡ್ರೂಮ್ ಮನೆ. ಕಿಚನ್ನು, ಇದು ಹಾಲು, ಆ ಕಡೆ ಒಂದು ರೂಮು, ಇದ್ರ ಹಿಂದೆ ಒಂದು ರೂಮ್ ಬರುತ್ತೆ. ಬನ್ನಿ ಈಗ ಮೇಲ್ಗಡೆ ಹೋಗೋಣ. ಫಸ್ಟ್ ಫ್ಲೋರ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ಕಡೆನೂ ಸ್ಮಾಲ್ ಗೇಟ್ ಇಟ್ಟಿದ್ದಾರೆ. ಯಾರಾದರೂ ನಡ್ಕೊಂಡು ಬರೋರಿಗೆ ಆರಾಮಾಗಿ ಈ ಕಡೆ ಈ ಗೇಟಲ್ಲಿ ಬರ್ಬೋದು. ಅದು ಗಾಡಿಗಳು ಹಾಕೋ ಮಾತ್ರ ತಗೊಳ್ಬೋದು, ಆ ಥರ ಬಳಸ್ಕೊಬೋದು. ಮತ್ತು ನಿಮಗೆ ಸ್ಟೇರ್ ಕೇಸ್ ವೈಸ್ ನೋಡೋದಾದರೆ ಸ್ಟೇರ್ ಕೇಸ್ ತುಂಬಾ ಫ್ರೀ ಆಗಿದೆ. ಸ್ಟೇರ್ ಕೇಸೆಲ್ಲ ಈಗ ಕಟ್ಟಿಲ್ಲ. ಮತ್ತು ನೋಡಿ, ಇದು ಮಕ್ಕಳು ಹತ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೇ ಹೈಟ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಓನರ್ ಇರುವಂಥ ಮನೆ, 3 ಬೆಡ್ರೂಮ್ ಬರುತ್ತೆ. ನಿಮಗೆ ಸೇಫ್ಟಿ ವೈಸ್ ನೋಡೋದಾದರೆ ಎಲ್ಲ ಕಡೆ ಸೇಫ್ಟಿಗಳನ್ನ ಬಳಸ್ಕೊಂಡಿದ್ದಾರೆ. ಎಲ್ಲ ಕಡೆ ಸೇಫ್ಟಿಗಳು ಕೂಡ ಇದೆ ನೋಡಿ. ವಿಂಡೋಸ್ ನೋಡೋದಾದರೆ ಈ ಥರ ಬರುತ್ತೆ ವಿಂಡೋಸು. ನಾನು ನೋಡಿ, ಮೇಲ್ಗಡೆ ನಿಮಗೆ ವುಡ್ ಫಿನಿಷಿಂಗ್ ಕೊಟ್ಟು POPನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಈಗ ನಾವು ಫಸ್ಟ್ ಫ್ಲೋರಲ್ಲಿ ನೋಡಿ, ಈ ವಿಂಡೋ ಡೋರ್ ಪಕ್ಕ ಬರುತ್ತೆ. ಇದು ಕೂಡ ಚೆನ್ನಾಗಿದೆ ನೋಡಿ. ಇನ್ನು ವಾಸ್ಕಲ್ ನೋಡಿ, ನೀವು ತುಂಬಾ ತಿಕ್ಕಾಗಿ ಕೊಟ್ಟಿದ್ದಾರೆ ವಾಸ್ಕಲ್ಲು ನೋಡಿ. ಇನ್ನು ಡೋರ್ ವೈಸ್ ನೋಡೋದಾದರೆ ನೋಡಿ, ಡೋರು ಚೆನ್ನಾಗಿ ಬಂದಿದೆ. ಡೋರ್ ಕೂಡ ಚೆನ್ನಾಗಿ ಬಂದಿದೆ. ಇನ್ನು ಒಳಗಡೆ ನೀವು ನೋಡೋದಾದರೆ ನಾವೀಗ 3 ಬೆಡ್ರೂಮ್ ಮನೆ, ಓನರ್ ಇರೋವಂಥ ಮನೆನ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ವುಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗೂ. ನಿಮಗೆ 7 ಅಡಿ ಹಾಲಲ್ಲಿ ಫುಲ್ ವುಡ್ ವರ್ಕ್ ಕೊಟ್ಟಿದ್ದಾರೆ. ನೀವೇನು 7 ಅಡಿನ ಎಲ್ಲೂ ಒಂದೇ ಒಂದು ಡ್ರಾಪ್ ಪೇಂಟ್ನ ಟಚ್ ಮಾಡೋಂಗಿಲ್ಲ, ಆ ಥರ ಮಾಡಿಕೊಟ್ಟಿದ್ದಾರೆ ನೋಡಿ. ಫುಲ್ ವುಡ್ ವರ್ಕ್ ಇದೆ ನೋಡಿ. ಇನ್ನು ಕಿಚನ್ ನೀವು ಫುಲ್ಲು ಹಾಲ್ ದೊಡ್ಡದಾಗಿದೆ ನೋಡಿ. ಅದೊಂದು ರೂಮ್ ಬರುತ್ತೆ, ಅಲ್ಲೊಂದು ರೂಮ್ ಬರುತ್ತೆ, ಮತ್ತು ಇದ್ರ ಬ್ಯಾಕಲ್ಲಿ ಒಂದು ರೂಮ್ ಬರುತ್ತೆ. ಇದು ಕಿಚನ್ ಬರುತ್ತೆ. ನಾನು ಎಲ್ಲ ತೋರಿಸ್ತೀನಿ ನಿಮಗೊಂದು ಸಾರಿ ನೋಡಿ. ಇನ್ನು ವುಡ್ ವರ್ಕ್ ನೀವು ಎಲ್ಲ ಆಲ್ ರೌಂಡ್ ನೋಡೋದಾದರೆ ನೋಡಿ, ಈ ಥರ ಬರುತ್ತೆ. ವುಡ್ ವರ್ಕ್ ತುಂಬಾ ರಿಚಾಗಿ ಮಾಡಿದ್ದಾರೆ ನೋಡಿ. ಇನ್ನು POP ನೋಡಿ, POPನೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಕರೆಂಟ್ ಇಲ್ಲ, ಅದಕ್ಕೋಸ್ಕರ ಯಾವುದೋ ಲೈಟ್ನ ನಾನು ಬಳಸಿ ವಿಡಿಯೋ ಮಾಡ್ತಾಯಿಲ್ಲ. ನೀವು ನಾರ್ಮಲಾಗಿ ಏನು ನೀವು ಲೈಟ್ ಹಾಕ್ದಂಗೆ ಮನೆ ಏನು ಬೆಳಕಿರುತ್ತೋ ಅಷ್ಟು ಬೆಳಕಂತೂ ಇದೆ ಈಗ ನೋಡಿ. ವುಡ್ ವರ್ಕು ನಿಜವಾಗೂ ಚೆನ್ನಾಗಿ ಬಂದಿದೆ. ನೀವು ಇನ್ನು ಈ ಕಡೆ ನೋಡೋದಾದರೆ ದೇವ್ರ ಮನೆ ಈಷ್ಟು ಕುತ್ಕೊಂಡು ಪೂಜೆ ಮಾಡ್ಬೋದು, ಆ ಥರ ಮಾಡಿದ್ದಾರೆ ನೋಡಿ. ದೇವ್ರ ಮನೆ ಈಷ್ಟು ಕುತ್ಕೊಂಡು ಪೂಜೆ ಮಾಡೋ ಥರ ಮಾಡಿದ್ದಾರೆ. ದೇವ್ರ ಮನೆ ಕೂಡ ನಿಮಗೆ ತುಂಬಾ ರಿಚಾಗಿ ಬಂದಿದೆ. ಇನ್ನು ಕಿಚನ್ ವೈಸ್ ನೋಡಿ, ಕಿಚನ್ ವೈಸು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಕಿಚನ್ನು ಫುಲ್ ಫ್ರೀ ಆಗಿದೆ ನೋಡಿ. ಕಿಚನ್ ಕೂಡ ನಿಮಗೆ ಫುಲ್ ಫ್ರೀ ಆಗಿದೆ. ಇನ್ನು ಕಿಚನಲ್ಲಿ ನಿಮಗೆ ಫುಲ್ ಕಬೋರ್ಡ್ ಫಿನಿಶ್ ಆಗಿದೆ. ಇನ್ನು ನಿಮಗೆ ಓನ್ಲಿ ಟ್ಯಾಪ್ಗಳು ಫಿಟ್ಟಿಂಗ್ ಅಷ್ಟೇ ಆಗಬೇಕು. ಇನ್ನು ಕಿಚನಲ್ಲಿ ಯುಟಿಲಿಟಿ ಕೂಡ ಇದೆ. ಯುಟಿಲಿಟಿಗೆ ಸೇಫ್ಟಿ ವೈಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಎಲ್ಲ ನೀಟಾಗಿ ಮಾಡಿದ್ದಾರೆ. POP ನೋಡಿ. ಕಿಚನ್ದು ಇದು ತುಂಬಾ ಚೆನ್ನಾಗಿ ಬಂದಿದೆ ಮನೆ ಫ್ರೆಂಡ್ಸ್ ನೋಡಿ. TV ಯೂನಿಟ್ ಹತ್ತಿರದಿಂದ ನೋಡೋದಾದರೆ TV ಯೂನಿಟ್ ಈ ಥರ ಬರುತ್ತೆ ನೋಡಿ. ಎಲ್ಲ ಫುಲ್ ನನಗೆ ವುಡ್ ವರ್ಕ್ ತುಂಬಾ ಇಷ್ಟ ಆಯಿತು. ಬನ್ನಿ ಫ್ರೆಂಡ್ಸ್, ಈಗ ನೋಡಿ, ಇದು ಕಾಮನ್ ಟಾಯ್ಲೆಟ್ ಬರುತ್ತೆ. ಇದು ಫಿಟ್ಟಿಂಗ್ ಆಗಬೇಕು. ಇನ್ನು ಫಸ್ಟ್ ರೂಮ್ ನಾನು ನೋಡೋದಾದರೆ, ಅಂದರೆ ನಾವು ಬರ್ತಾ ಫಸ್ಟ್ ರೂಮ್ ಸಿಗುತ್ತಿದ್ದು ನೋಡಿ. ಇದು ನಿಮಗೆ ಬಾಲ್ಕನಿ ಕೂಡ ಬರುತ್ತೆ ರೂಮ್ಗೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಬಾಲ್ಕನಿ ಬರುತ್ತೆ, ಆ ಬಾಲ್ಕನಿನ ತೋರಿಸ್ತೀನಿ ಬನ್ನಿ.
ನೋಡಿ. ಇನ್ನು ರೂಮ್ ನೋಡೋದಾದರೆ ದೊಡ್ಡದಾಗೇ ಇದೆ, ಎಲ್ಲೂ ಚಿಕ್ಕದನ್ಸಲ್ಲ. ನೀವು ವುಡ್ ವರ್ಕ್ ನೋಡೋದಾದರೆ ನೋಡಿ ಈ ಥರ ಬರುತ್ತೆ ನೋಡಿ. ಇದು ಬಾಲ್ಕನಿ ಬರುತ್ತೆ, ಯಾಕಂದರೆ ಡೋರ್ ತೆಗಿಯೋಕ್ಕಾಗಲಿಲ್ಲ ಯಾಕೋ ಅದು, ಅದಕ್ಕೆ ನಾನು ಬಾಲ್ಕನಿ ಈ ಥರ ತೋರಿಸಿರ್ತೀನಿ ಈಗ ಸದ್ಯಕ್ಕೆ. ನೋಡಿ ಇದು ಬಾಲ್ಕನಿ, ಅಲ್ಲಿ ಗ್ಲಾಸ್ ಬರುತ್ತೆ ಮುಂದೆಗಡೆ ನಿಮಗೆ. ಬನ್ನಿ ಈಗ ನಾನು ನಿಮಗೆ ಎರಡನೇ ರೂಮ್ನ ಕೂಡ ತೋರಿಸ್ತೀನಿ. ನೋಡಿ ಇದು ಎರಡನೇ ರೂಮು. ಇದು ನಿಮಗೆ ತುಂಬಾ ಬಿಗ್ ರೂಮು, ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಇದನ್ನು ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ ನೋಡಿ. ಇದು ಫುಲ್ ಪಿ ಒ ಪಿನೂ ಚೆನ್ನಾಗಿ ಮಾಡಿದ್ದಾರೆ, ಡೀಸೆಂಟಾಗಿ ಮಾಡಿದ್ದಾರೆ. ಪಿ ಒ ಪಿ ಡಿಸೈನ್ ತುಂಬ ತೊಗೊಂಡಿಲ್ಲ, ಡೀಸೆಂಟಾಗಿ ಮಾಡಿದ್ದಾರೆ. ನಿಮಗೆ ಕಬೋರ್ಡ್ ಪಕ್ಕದಲ್ಲಿ ವಾರ್ಡ್ರೋಬ್ ಸೆಂಟ್ರಲ್ಲಿ ಒಂದು ವಿಂಡೋ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅದು. ನೋಡಿ ಈ ಕಡೆ ಒಂದು ವಿಂಡೋ ಇದೆ, ಅದು ನಾನು ಓಪನ್ ಮಾಡಿಲ್ಲ. ಆ ವಿಂಡೋ ಕೂಡ ಓಪನ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಬೆಳಕು ಕೂಡ ಬರುತ್ತೆ. ಇಲ್ಲಿ ಮಿರರ್ ಬರುತ್ತೆ ಫ್ರೆಂಡ್ಸ್, ಓಕೆನಾ. ನೋಡಿ ಇದು ಬಂದು ನಿಮಗೆ ಟಾಯ್ಲೆಟು, ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಫುಲ್ಲು ಟೈಲ್ಸ್ ಮಾಡಿದ್ದಾರೆ, ಅದೊಂದು ಅನುಕೂಲ. ನೀವು ರೂಮ್ ಬಿಡ್ತು ನೋಡೋದಾದರೆ ಇನ್ನೂ ಒಂದು ಸಾರಿ ನೋಡಿ, ರೂಮ್ ಬಿಡ್ತು ತುಂಬಾ ಬಿಗ್ ರೂಮ್ ಬರುತ್ತೆ. ಇನ್ನೂ ಒಂದು ರೂಮ್ ಇದೆ ನೋಡಿ, ಇದು ಮೂರನೇ ರೂಮು. ಇದು ಕೂಡ ಕಾಟ್ ಹಾಕ್ಬೋದು. ಇದು ರೂಮ್ ಕಾಟ್ ಹಾಕ್ಕೊಂಡು ಆರಾಮಾಗಿ ಮಲಗ್ಬೋದು, ಅಷ್ಟು ದೊಡ್ಡದಾಗೇ ಇದೆ. ಯಾವುದೂ ಚಿಕ್ಕ ರೂಮ್ ಅನ್ಸ್ಕೊಳ್ಳಲ್ಲ. ಇದ್ದಿದ್ದು ಈ 3 ರೂಮ್ಗೆ ಹೋಲಿಸಿದ್ರೆ ಈ ರೂಮ್ ಸ್ವಲ್ಪ ಚಿಕ್ಕದು ಬರುತ್ತಷ್ಟೇ ನೋಡಿ. ಇನ್ನು ವಾರ್ಡ್ರೋಬ್ ನೋಡೋದಾದರೆ ಫುಲ್ ರೆಡಿ ಇದೆ. ನಾನೀಗ ಈ ಮನೆಯಲ್ಲಿ 3 ರೂಮು ತೋರಿಸಿದ್ದೀನಲ್ವ. ಇನ್ನು ಮೇಲುಗಡೆ ಒಂದು ಎರಡನೇ, ನಾವು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ನೀವು ಸೆಕೆಂಡ್ ಫ್ಲೋರ್ ನೋಡೋದಾದರೆ ಯಾವ ಥರ ಇದೆ ಅಂತ ಕೂಡ ನಾನು ತೋರಿಸ್ತೀನಿ. ಸೆಕೆಂಡ್ ಫ್ಲೋರಲ್ಲಿ ಒಂದು ಡಬಲ್ ಬೆಡ್ರೂಮು, ಒಂದು ಸಿಂಗಲ್ ಬೆಡ್ರೂಮ್ ಮನೆ ಬರುತ್ತೆ. ಅದು ಕೂಡ ನಾನು ನಿಮಗೆ ತೋರಿಸ್ಕೊಂಡು ಕರ್ಕೊಂಬರ್ತೀನಿ. ಥರ್ಡ್ ಫ್ಲೋರಲ್ಲಿ ಕೂಡ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಸಿಂಗಲ್ ಬೆಡ್ರೂಮ್ ಮನೆ ಎರಡಿದೆ, ನಾನು ಒಂದು ತೋರಿಸಿರ್ತೀನಿ. ಡಬಲ್ ಬೆಡ್ರೂಮ್ ಮನೆ ಕೂಡ 2 ಇದೆ, ಅದರಲ್ಲೂ ಒಂದು ತೋರಿಸ್ತೀನಿ. ಈಗ ಕೆಳಗಡೆ ಒಂದು ನಾನು ಕೀ ತೆಗ್ದಿರ್ತಾ ಇರೋದನ್ನು ತೋರ್ಸೋಕ್ಕಾಗಿಲ್ಲ ಅಲ್ವಾ. ನೋಡಿ ಇದು ಡೋರ್ ವೈಸ್ ನೋಡೋದಾದರೆ ಸಿಂಗಲ್ ಬೆಡ್ರೂಮ್ ಮನೆ. ನೋಡಿ ಸಿಂಗಲ್ ಬೆಡ್ರೂಮ್ ಮನೆ ಹಾಲ್ ಕೂಡ ದೊಡ್ಡದಾಗಿದೆ, ನಿಮಗೆಲ್ಲೂ ಹಾಲ್ ಚಿಕ್ಕದು ಅನ್ಸಲ್ಲ. ಇನ್ನು ದೇವ್ರ ಮನೆಗೆ ನಿಮಗೆ ಈ ಥರ ಮಾಡಿಕೊಟ್ಟಿದ್ದಾರೆ. ಇದು ಟಿ ವಿ ಯೂನಿಟ್ ಬರುತ್ತೆ. ಇಲ್ಲಿ ದೇವ್ರ ಮನೆ ನಿಮಗೆ ಸಿಂಪಲ್ಲಾಗಿ ಆ ಬಾಕ್ಸ್ ಒಳಗಡೆ ದೇವ್ರನ್ನ ಪೂಜೆ ಮಾಡೋ ಥರ ಮಾಡಿದ್ದಾರೆ. ಇನ್ನು ಕಿಚನ್ ನೋಡೋದಾದರೆ ದೊಡ್ಡದಾಗೇ ಇದೆ ನಿಜವಾಗ್ಲೂ, ಕಿಚನೆಲ್ಲೂ ಇಕ್ಕಟ್ಟು ಅನಿಸಲ್ಲ ನಿಮಗೆ. ನೋಡಿ ಇನ್ನು ನಿಮಗೆ ರೂಮು ದೊಡ್ಡದಾಗೇ ಇದೆ. ರೂಮ್ ಕೂಡ ಸಿಂಗಲ್ ಬೆಡ್ರೂಮ್ ರೂಮ್ ದೊಡ್ಡದಾಗಿ ಬಂದಿದೆ. ರೂಮ್ ವೈಸ್ ನೋಡಿ, ರೂಮ್ ತುಂಬಾ ದೊಡ್ಡದಾಗಿ ಬಂದಿದೆ. ಇದು ವಾರ್ಡ್ರೋಬ್ ಬರುತ್ತೆ ನೋಡಿ. ಈ ಕಡೆಯಿಂದ ನೋಡಿ, ಇದು ಫುಲ್ ವಾರ್ಡ್ರೋಬ್ ಬರುತ್ತೆ. ಇದು ಕಲರ್ ಚೆನ್ನಾಗಿ ಹಾಕಿದ್ದಾರೆ, ಸನ್ಮೇಕ ಕಲರು. ಇನ್ನು ಈ ಕಡೆ ನಿಮಗೆ ಕಾಮನ್ ಟಾಯ್ಲೆಟ್ ಇದೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಲ್ಲೇ ಇದೆ. ಇದು ಕಾಮನ್ ಟಾಯ್ಲೆಟು. ಬನ್ನಿ ಫ್ರೆಂಡ್ಸ್, ನೀವಿನ್ನು ಈ ರೂಮ್ ಪಿ ಒ ಪಿ ನೋಡೋದಾದರೆ ನೋಡಿ, ಇದು ಕೂಡ ಚೆನ್ನಾಗಿ ಬಂದಿದೆ. ಇನ್ನು ಡಬಲ್ ಬೆಡ್ರೂಮ್ ಮನೆ ಏನಿದೆ ಸೆಕೆಂಡ್ ಫ್ಲೋರಲ್ಲಿ, ಅದನ್ನು ನೋಡೋಣ ಬನ್ನಿ. ನೋಡಿ ಈಗ ನಾನು ಈಗ ಸೆಕೆಂಡ್ ಫ್ಲೋರಲ್ಲಿರೋ ಡಬಲ್ ಬೆಡ್ರೂಮ್ ಮನೆನ ತೋರಿಸ್ತಾ ಇದ್ದೀನಿ. ನಿಮಗೆ ಡೋರ್ ವೈಸ್ ನೋಡೋದಾದರೆ ಎಲ್ಲ ಸೇಮ್ ಬಾಡಿಗೆ ಮನೆ ಡೋರ್ ವೈಸ್ನ ಒಂದೇ ಥರ ತೊಗೊಂಡಿದ್ದಾರೆ. ಇನ್ನು ಹಾಲ್ ನೋಡಿ, ಹಾಲ್ ನಿಮಗೆ ದೊಡ್ಡದಾಗಿ ಸಿಗುತ್ತೆ. ಮತ್ತು ಕಿಚನ್ ಕೂಡ ಆರಾಮಾಗಿದೆ, ಫ್ರೀಯಾಗಿದೆ. ನೋಡಿ ಹಾಲ್ ಫುಲ್ ದೊಡ್ಡದಾಗಿದೆ. ಇನ್ನು 2 ರೂಮ್ಗಳ್ನ ನಾನು ನಿಮಗೆ ತೋರಿಸ್ತೀನಿ ಈಗ. ನೋಡಿ ಇದು ಒಂದು ರೂಮ್ ಬರುತ್ತೆ. ರೂಮ್ 2 ನಿಜವಾಗೂ ತುಂಬಾ ದೊಡ್ಡದಾಗಿ ಬಂದಿದ್ದಾವೆ 2 ರೂಮನ್ನು. ನೋಡಿ ರೂಮ್ ದೊಡ್ಡದಾಗಿದೆ. ರೂಮ್ ನೋಡೋದಾದರೆ ನೀವು ನೋಡಿ, ಈ ಕಡೆಯಿಂದ ಈ ಕಡೆನೂ ಒಂದು ಸಾರಿ ವಾರ್ಡ್ರೋಬ್ ಕಡೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ವಾರ್ಡ್ರೋಬ್ ಫುಲ್ ಫಿನಿಶ್ ಇದೆ. ಈಗ ಇದರ ಆಪೋಸಿಟಲ್ಲಿ ಕೂಡ ಒಂದು ರೂಮ್ ಇದೆ, ಅದನ್ನು ನೋಡಿ. ನಿಜವಾಗೂ ರೂಮ್ 2 ದೊಡ್ಡದಾಗಿ ಬಂದಿದ್ದಾವೆ. ರೂಮೆಲ್ಲ ಚಿಕ್ಕದು ಅನ್ಸಲ್ಲ ನಿಮಗೆ. ನೋಡಿ ಇದು ಕೂಡ ನಾನು ನಿಮಗೆ ವಾರ್ಡ್ರೋಬ್ನ ತೋರಿಸ್ತೀನಿ. ಈ ಕಡೆ ಬಂದು ನೋಡಿ, ಒಂದೊಂದು ಮನೆಗೆ ಒಂದೊಂದು ಕಲರ್ನ ಸೆಲೆಕ್ಟ್ ಮಾಡಿದ್ದಾರೆ, ಸನ್ಮೇಕನ್ನು ಚೆನ್ನಾಗಿ ಬಂದಿದೆ ಅದು ನಿಮಗೆ. ಇನ್ನು ಅಟ್ಯಾಚ್ ಟಾಯ್ಲೆಟ್ ಕೂಡ ನೋಡಿ, ಇದು ಕಾಮನ್ ಟಾಯ್ಲೆಟ್ ಕೂಡ ನಿಮಗೆ ತೋರಿಸ್ತೀನಿ ಈಗ. ನೋಡಿ ಕಾಮನ್ ಟಾಯ್ಲೆಟ್ ಬಂದು ಇಲ್ಲಿ ಮಾಡಿದ್ದಾರೆ. ಟಾಯ್ಲೆಟ್ 2 ದೊಡ್ಡದಾಗಿ ಬಂದಿದೆ. ಕಿಚನ್ ವೈಸ್ ನೋಡೋದಾದರೆ ಕಿಚನ್ ಎಲ್ಲ ಫಿಟ್ಟಿಂಗ್ಸು ಬ್ಯಾಲೆನ್ಸ್ ಅಷ್ಟೇ, ಬೇರೆ ಎಲ್ಲನೂ ಆಗಿದೆ. ದೇವ್ರ ಮನೆ ನೋಡಿ, ಇಲ್ಲಿ ವುಡ್ಡಲ್ಲಿ ಮಾಡಿದ್ದಾರೆ. ದೊಡ್ಡದಾಗಿದೆ, ನೋಡೋಕೆ ಅನಿಸುತ್ತೆ ಚಿಕ್ಕದಾಗಿಂತ. ನೋಡಿ ದೊಡ್ಡದಾಗೇ ಇದೆ ದೇವ್ರ ಮನೆ ಆರಾಮಾಗಿ ಫ್ರೀ ಆಗಿದೆ. ಇನ್ನು ಟಿ ವಿ ಯೂನಿಟ್ ನೋಡಿ. ಇನ್ನು ಈ ಮನೆ ಪಿ ಒ ಪಿ ನೋಡೋದಾದರೆ ಈ ಥರ ಬರ್ತಾಯಿದೆ. ಪಿ ಒ ಪಿ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಮೇಲುಗಡೆ ನಾನು ನಿಮಗೆ ತೋರಿಸೋದಾದರೆ
ನಮ್ಮ ಮೇಲುಗಡೆ ಒಂದು ಮನೆ ಇದೆ, ಅದನ್ನು ನಾನು ಇವಾಗ ಆಲ್ರೆಡಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ತೋರಿಸಿದ್ದೀನಿ ನಿಮಗೆ. ಸೇಮ್ ಬರೋದ್ರಿಂದ ಆ ಮನೆ ನಾನೇನು ನಿಮಗೆ ತೋರಿಸ್ತಾ ಇಲ್ಲ. ಸೇಮ್ 2 ಸಿಂಗಲ್ ಬೆಡ್ರೂಮು, 2 ಡಬಲ್ ಬೆಡ್ರೂಮು, 1 ತ್ರಿಬಲ್ ಬೆಡ್ರೂಮ್ ಬರೋವಂಥ ಮನೆ ಆಗಿರ್ತದೆ ಫ್ರೆಂಡ್ಸ್. ಇನ್ನು ಇದ್ರ ಡೀಟೇಲ್ಸ್ ಹೇಳೋದಾದರೆ, ನಾನಿವಾಗ ಸೆಕೆಂಡ್ ಆಯಿತು, 3rd ಫ್ಲೋರಲ್ಲಿ ನೋಡಿ, ಇದು ಸಿಂಗಲ್ ಬೆಡ್ರೂಮ್ ಬರೋವಂಥ ಮನೆ ಇದು. ನಾನಿವಾಗ ಇದ್ರ ಡೀಟೇಲ್ಸ್ ಹೇಳೋದಾದರೆ, ವೆಸ್ಟ್ ಫೇಸ್ ಸೈಟು, ಎಲ್ಲ ಮನೆಯೂ ನಾರ್ತ್ ಡೋರ್ ಬರುತ್ತೆ. ರೇಟ್ ಬಂದು 2,20,00,000, ಸ್ಲೈಟ್ಲಿ ನೆಗೆಷಬಲ್ ಇದೆ. ಈ ಖಾತಾ ಬರುತ್ತೆ ಫ್ರೆಂಡ್ಸ್. ನೋಡಿ, ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಮಾಡೋಕ್ಕಾಗಲಿ ಅಥವಾ ಬೈ ಮಾಡೋಕ್ಕಾಗಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹಿಂಗೆ ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿ. ಓಕೆ.